ಮಧ್ವಾಚಾರ್ಯರು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಮಧ್ವಾಚಾರ್ಯರು ಪ್ರಮಾಣ ಲಕ್ಷಣದಲ್ಲಿ ಜ್ಞಾನ ಪ್ರಕಾರಗಳನ್ನು ಹಲವು ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ. ಮುಖ್ಯವಾಗಿ ಎರಡು. ಒಂದು ಕೇವಲ ಜ್ಞಾನ, ಇನ್ನೊಂದು ಉಪಕರಣಗಳಿಂದ ಬರುವ ಜ್ಞಾನ, ಇಂದ್ರಿಯಗಳಿಂದ ಅಂತ ಇಟ್ಕೊಳ್ಳೋಣ. ಕೇವಲ ಜ್ಞಾನ, ಶುದ್ಧ ಜ್ಞಾನ ಅಂದರೆ ಜೀವ ಸಹಜವಾಗಿ ತಿಳಿಯುವಂತಹ ಜೀವನ ಸಹಜವಾದ ಅರಿವು. ಆ ಸಹಜವಾದ ಅರಿವು ಏನಿದೆ, ದಟ್ಸ್ ಕಾಲ್ಡ್ ಕೇವಲ ಪ್ರಮಾಣ. ಇನ್ಸ್ಟ್ರುಮೆಂಟಿನಿಂದ ಬರುವ ಜ್ಞಾನ ಏನಿದೆ ಅಂದರೆ ಇಂದ್ರಿಯದಿಂದ ಬರುವ ಜ್ಞಾನ, ಅದನ್ನು ಅನುಪ್ರಮಾಣ ಅಂತ ಕರೀತಾರೆ. ಅಂದರೆ ಇಂದ್ರಿಯಗಳು ಕಾಣಬೇಕು, ಕೇಳಬೇಕು, ಊಹಿಸಬೇಕು. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಇನ್ನು ಕೇವಲ ಪ್ರಮಾಣ ಅಂದರೆ ಸ್ವರೂಪ ಜ್ಞಾನ. ಸ್ವರೂಪದ ತಾರತಮ್ಯ ಹೇಗೋ ಹಾಗೆ ಜ್ಞಾನದ ತಾರತಮ್ಯ ಇರುತ್ತೆ ಅಲ್ಲಿ. ಅದನ್ನು ಮತ್ತೆ ಸ್ಥೂಲವಾಗಿ ವಿಭಾಗ ಮಾಡೋದಾದರೆ ಲಕ್ಷ್ಮೀದೇವಿ ಮತ್ತು ನಾರಾಯಣರ ಜ್ಞಾನ ಶುದ್ಧ ಜ್ಞಾನ. ಇನ್ನು ಉಳಿದವರದೆಲ್ಲರದ್ದೂ ಕೂಡ ದ್ವಿವಿಧಾನಿತು, ಸ್ವರೂಪ ಜ್ಞಾನ ಮತ್ತು ಭಿನ್ನ ಜ್ಞಾನ ಅಂತ ಎರಡಿರುತ್ತೆ. ಏಕೆಂದರೆ ಬ್ರಹ್ಮದೇವರದ್ದು ಏನೇ ಆದರೂ ಭೌತಿಕ ಶರೀರವೇ, ಬಹಳ ಕಡಿಮೆ ಇರಬಹುದು ಆದರೆ ಭೌತಿಕ ಶರೀರ. ಹಾಗೆ ಮುಖ್ಯ ಪ್ರಾಣ ಅವತಾರ ಮಾಡ್ತಾನೆ, ಆದ್ದರಿಂದಾಗಿ ಅವನ ಇಂದ್ರಿಯಗಳು ಕೂಡ ಭೌತಿಕವೇ. ದೇವತೆಗಳು ಕೂಡ ಅವರ ಇಂದ್ರಿಯ ಭೌತಿಕವೇ. ಋಷಿಗಳ ಇಂದ್ರಿಯ, ಅವರ ಇಂದ್ರಿಯವೂ ಕೂಡ ಭೌತಿಕವೇ. ಹೀಗಾಗಿ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಉಳಿದ ಎಲ್ಲರ ಜ್ಞಾನ ಎರಡು ರೀತಿಯಾಗಿ ವಿಭಾಗ ಆಗತ್ತೆ. ಒಂದು ಭೌತಿಕ, ಇನ್ನೊಂದು ಸ್ವರೂಪ ಜ್ಞಾನ ಅಂತ. ಸ್ಥೂಲವಾಗಿ ಇನ್ನೂ ಸ್ವಲ್ಪ ಸ್ಥೂಲವಾಗಿ ಹೋಗೋದಾದರೆ, ಸ್ಥೂಲವಾಗಿ ಅಂತಂದರೆ ನಾನು ಹೇಳ್ತಾ ಇರೋದು ಕಾಪ್ಟರ್ ವ್ಯೂ ಅಂತಾರಲ್ಲ, ಹಿಲ್ ವ್ಯೂ ಅಂತಾರಲ್ಲ, ಆ ತರಹ ಹೋಗೋದಾದರೆ ದೇವತೆಗಳ ಜ್ಞಾನ, ಅಸುರರ ಜ್ಞಾನ, ಮಧ್ಯಮರ ಜ್ಞಾನ ಅಂತ ಇಂದ್ರಿಯಗಳು ಮೂರು ರೀತಿಯಾಗಿ ಇವೆ. ಅಕ್ಷ ಅಂತ ಹೇಳಿದ್ರೆ ಮುಖ್ಯವಾಗಿ ಸ್ವರೂಪ ಜ್ಞಾನವೇ. ಇಷ್ಟನ್ನು ಹೇಳಿತು. ಇನ್ನು ಪ್ರತ್ಯಕ್ಷ ಅಂದರೆ ಗೊತ್ತೇ ಇದೆ, ಇಂದ್ರಿಯದಿಂದ ಬರುವ ಜ್ಞಾನ ಅಂತ. ಅನುಮಾನ ಅಂತ ಒಂದು ಉಂಟು. ಅನುಮಾನ ಅಂದರೆ ಲಾಜಿಕ್, ಊಹೆ. ಅನುಮಾನ ಅಂದರೆ ಸಸ್ಪೆಕ್ಟ್ ಅಂತ ಅರ್ಥ ಅಲ್ಲ, ಊಹೆ. ಆ ಊಹೆ ಮೂರೇ ಹೇಳಿದ ಆಚಾರ್ಯರು: ಪ್ರತ್ಯಕ್ಷ, ಅನುಮಾನ, ಆಗಮ. ಇವರೇನು ಮಾಡಿದ್ರು, ತಾರ್ಕಿಕರು, ಮೀಮಾಂಸಕರು, ಅವ್ರ ಪ್ರಕಾರ ಒಬ್ಬರ ಪ್ರಕಾರ 5, ಕೆಲವೊಬ್ಬರ ಪ್ರಕಾರ 7, ಕೆಲವೊಬ್ಬರ ಪ್ರಕಾರ 6 ಎಲ್ಲೆಲ್ಲ ಹೇಳ್ತಾ ಇದ್ರು. ಆಚಾರ್ಯ ಹೇಳಿದ್ರು ಅದು ಯಾವುದೂ ಇಲ್ಲಪ್ಪ, ಇರೋದೇ 3. ಒಂದೋ ಕಾಣಬೇಕು, ಪ್ರತ್ಯಕ್ಷ ಇಂದ್ರಿಯದ ಅನುಭವ. ಇನ್ನೊಂದೋ ಕೇಳಬೇಕು, ವೇದದಿಂದ ನೀನು ಜ್ಞಾನವನ್ನು ಪಡಿಬೇಕು. ಇಲ್ಲವೇ ಊಹಿಸಬೇಕು. ಮೂರೇ ಇರೋದು, ಅದು ಬಿಟ್ಟು ಬೇರೆ ಯಾವುದಿದೆ? ನೀವು ಹೇಳೋದೆಲ್ಲ ಇದರೊಳಗಡೆ ಸೇರಿಬಿಡುತ್ತೆ ಅಂದರು. ಅದರಲ್ಲಿ ಸ್ವಲ್ಪ ಹಿಂದೆ ಹೇಳಿದರು, ಈಗ ಒಂದು ಸ್ವಲ್ಪ ಹೇಳಿದ್ದಾರೆ. ಈ ಅನುಮಾನ ಅಂತ ಹೇಳಿದ್ರೆ ಅದು ಸ್ವತಂತ್ರವಾಗಿ ಪ್ರಮಾಣ ಆಗಲ್ಲ. ಊಹೆ ಅನ್ನೋದೇನಿದೆ, ಊಹೆಗೆ ಒಂದು ಗಟ್ಟಿ ತಳ ಬೇಕು. ಗಾಳಿ ನಮಗೆ ಉಪಕಾರ ಆಗೋದು ಟೈರ್ ಒಳಗಡೆ ಇದ್ದಾಗ. ಹೊರಗಡೆ ಎಲ್ಲ ಗಾಳಿ ಇದೆ ಅಂತ ಹೇಳಿ ಟೈರ್ ಪಂಚರ್ ಆದರೂ ಓಡಾಡ್ಲಿಕ್ಕೆ ಆಗ್ತದ? ಗಾಳಿ ಇದೆ, ಆ ಪರಿಮಿತಿಯಲ್ಲಿ ಬರಬೇಕು.
ಆ್ಯಂಬಿಯಸ್ಸಲ್ಲಿ ಬರಬೇಕು. ಅದು ಆ ಗಾಳಿ ಗುದ್ದಿದ್ರೆ ಟೈರನ್ನು ಸುಖವಾಗಿ ಹೋಗ್ತೇವೆ, ಇಲ್ಲ ಅಂದರೆ ಕಂಟ್ರೋಲ್ ಸಿಗಲ್ಲ ಅಲ್ವಾ? ಅದೇ ರೀತಿ ಅನುಮಾನದ ಪರಿಸ್ಥಿತಿಯೂ ಅಷ್ಟೆ. ಈ ಬೇಸೆ ಇಲ್ಲದೆ ಏನೇನೋ ಮಾತಾಡ್ತಾ ಇರಬಾರ್ದು. ಏನು ಹೇಳಿದ್ರು ಅನುಮಾನ ಅಂದರೆ ಗತಿ ಏನು ಅಲ್ವಾ? ಇದು ಇರುವಂತಹ ಪರಿಸ್ಥಿತಿ. ಇಲ್ಲಿ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಮಾತ್ರ ಇದೆ, ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನ ಇಲ್ಲ. ನಿರ್ಣಯ ಚಂದ್ರಿಕಾ ಬಹಳ ಸ್ವಲ್ಪ ಇರೋದು, ಆಯ್ತಾ? ಅದರಿಂದಾಗಿ ಪದ್ಮನಾಭ ತೀರ್ಥರ ವ್ಯಾಖ್ಯಾನವೇ ಮುಖ್ಯ. ಈಶ್ವರಸ್ಯ ಪ್ರತ್ಯಕ್ಷಸ್ಯ ಅಕ್ಷಾತ್ಮಕತ್ವ ಮುಚ್ಯತೆ ಅಕ್ಷಾಣೀತಿ. ವಿಷ್ಣುವಿನಂತೆ ಲಕ್ಷ್ಮೀದೇವಿಗೂ ಅಪ್ರಾಕೃತ ದೇಹ ಇರೋದರಿಂದಾಗಿ ಲಕ್ಷ್ಮಿಯ ಇಂದ್ರಿಯವು ದೇವರ ಇಂದ್ರಿಯದಂತೆಯೇ ಪ್ರಮಾಣ. ಅವಳಿಗೆ ವೇದ ಬೇಕಿಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಯಾವುದೇ ಸಂಗತಿಯನ್ನು. ನಮಗೆ ವೇದ ಬೇಕು, ಪುರಾಣ ಬೇಕು, ಇತಿಹಾಸ ಬೇಕು, ಒಟ್ಟಾರೆ ನಮಗೆ ಸೆಕೆಂಡ್ರಿ ಸೋರ್ಸ್ ಬೇಕು. ಲಕ್ಷ್ಮೀದೇವಿಗಾಗಲಿ ನಾರಾಯಣನಿಗಾಗಲಿ ಪ್ರೈಮರಿ ಸೋರ್ಸ್ ಈಸ್ ಎನಫ್. ಕೇವಲ ಅವರು ಏನು ಪಡ್ಕೊಳ್ಳೇಬೇಕಿಲ್ಲ, ವೇದದ ಅಗತ್ಯವೂ ಇಲ್ಲ ಅವರಿಗೆ. ಹಾಗೇ ಅರಿವನ್ನು ಪಡೀತಾರೆ. ನಮಗೆ ಇಷ್ಟೆಲ್ಲ ಗ್ರಂಥ, ಇಷ್ಟೆಲ್ಲ ವೇದ, ಇಷ್ಟೆಲ್ಲ ಅಧ್ಯಯನ ಮಾಡಬೇಕು, ಅವರಿಗೆ ಅವೆರಡೂ ಇಲ್ಲ. ಯಾಕೆಂದರೆ ಇಬ್ರಿಗೂ ಒಂದೇ ರೀತಿ. ಹಾಗಾದರೆ ಪ್ರತ್ಯಕ್ಷ ಅಂದರೆ ಏನು? ವಿಷಯವನ್ನು ಕುರಿತು ಇರುವ ನಾಶವಾಗದ ಅರಿವು. ಸ್ವರೂಪಕ್ಕೆ ಮಾತ್ರ ಪೂರ್ತಿಯಾಗಿ ಅನ್ವಯ. ಆಮೇಲೆ ಅದರ ಫಾರ್ಮಲ್ ಆಗಿ ಅದನ್ನು ಪ್ರತ್ಯಕ್ಷ ಅಂತ ಇವಾಗಿನದ್ದನ್ನು ಕರಿತೇವೆ, ಯಾಕೆಂದರೆ ಇದು ನಾಶ ಆಗತ್ತೆ. ಅಕ್ಷ ಅಂದರೆ ನಾಶವಾಗದೇ ಇರೋದು. ಯಾವುದಕ್ಕೆ ನಾಶ ಇಲ್ಲವೋ ಅದು ಅಕ್ಷ. ನಾಶ ಆಗತ್ತಲ್ಲ ಅಂದರೆ ಹೌದಪ್ಪ, ಇದಕ್ಕೆ ಫಾರ್ಮಲ್ ಪ್ರಯೋಗ, ಔಪಚಾರಿಕ ಪ್ರಯೋಗ ಅಂತ ಕರೀತಾರೆ. ನಕ್ಷೀಯತೆ ಇತ್ಯಕ್ಷಮಿತಿ ನಿರ್ವಕ್ತವ್ಯಂ. ಪುರುಷಸ್ವರೂಪಭೂತ ಅಕ್ಷಾಣ ಅಕ್ಷಯತ್ವಾತ್ ಅಕ್ಷಮಿತಿ ತೇಷು ಮುಖ್ಯಮೇವ. ನಿಜವಾಗಿಯೂ ಪ್ರತ್ಯಕ್ಷ ಅಂದರೆ ಸ್ವರೂಪಭೂತೇಂದ್ರಿಯವಾದದ್ದರಲ್ಲಿಯೇ ಈ ಶಬ್ದ ಪ್ರಯೋಗ ಇರೋದು. ಅದರ ಥರ ಇದೆ ಅಂತ ಹೇಳಿ ಇದನ್ನು ಹೇಳೋದು. ನೋಡು, ನನ್ನನ್ನು ನೋಡು, ಅವಾಗ ಹೇಗಿದ್ದೆ ಅಂತ ಫೋಟೋ ತೋರಿಸ್ತಾನೆ. ಅದು ಅವನಲ್ಲ, ಅವನ ದೇಹ ಅಲ್ಲ, ಅವನ ಥರ ಆ ಆಕಾರವನ್ನು ಅವನು ಅವಾಗ ಹೇಗಿದ್ದ ಅಂತ ಕಂಡರಿಸುತ್ತೆ. ಇವನು ಈ ಪರಿಸ್ಥಿತಿಗೆ ಬರುವ ಮೊದಲು, ಈಗ ಇವನು ಮಧ್ಯವಯಸ್ಕನೋ ಮುದುಕನೋ ಆಗಿದ್ದಾನೆ, ಇವನ ಹಿಂದೆ ಈ ತರಹ ಇದ್ದ, ತಾರುಣ್ಯದಲ್ಲಿ ಇವನು ಹೀಗಿದ್ದ ಅಷ್ಟೆ. ನಮಗೆ ಅದು ಊಹೆಯೇ ವಿನಃ ಪ್ರತ್ಯಕ್ಷ ಅಲ್ಲ. ಕಣ್ಣಿನಿಂದ ಕಂಡದ್ದೇ ಅದು, ಆದರೆ ಔಪಚಾರಿಕ. ಇವನು ನೋಡು ಹೇಗಿದ್ದ ಅಂತ. ಇನ್ನು ಸಂಭವ ಮೊದಲಾದವುಗಳು ಏನಾಗುತ್ತೆ, ಅದು ಅನುಮಾನ. ಸಂಭವ ಅಂದರೆ ಏನು ಗೊತ್ತಾ? 100 ರೂಪಾಯಿ ಇದೆ ಅಂದರೆ 50 ರೂಪಾಯಿ ಇರಲೇಬೇಕು ಅಂತ. ಅಯ್ಯೋ, ಇದು ಊಹೆಯೇ ಅಪ್ಪ, ಪರ್ಫೆಕ್ಟ್ ಆದ ಊಹೆ ಅಷ್ಟೆ. ಇನ್ನು ಪರಿಶೇಷ, ಇದನ್ನು ಬಿಟ್ಟು ಇನ್ಯಾವುದು ಅಂತ. ಆ ಪರಿಶೇಷವೂ ಅನುಮಾನವೇ. ಯಾರೋ ಒಬ್ಬರು ಬರ್ತಾರೆ ಅಂತ ಹೇಳಿರ್ತೀನಿ, ಅವರ ಲಕ್ಷಣವನ್ನು ಗಮನದಲ್ಲಿಟ್ಟುಕೊಂಡು ಇರ್ತಾನೆ. 3 ಜನ ಬರ್ತಾರೆ. ಪ್ರಾಯ ಅವ್ರು ಏನು ಹೇಳಿದ್ದು, ಈ ಲಕ್ಷಣದಿಂದ ಕೂಡಿದ್ದಾನೆ ಅಂತ. ಪ್ರಾಯ ಮಧ್ಯದವರು ಇರಬಹುದು, ಅವರಲ್ಲ ಇವರಲ್ಲ. ಇದು ಪರಿಚಯ, ಇದು ಅನುಮಾನದಲ್ಲೇ ಸೇರುತ್ತೆ. ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೆಂಗೆ ಹೇಳ್ತಾ ಇದ್ರು, ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಮಾತ್ರ ಹೀಗೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಅರ್ಥಾಪತ್ತಿ, ಅದು ಕೂಡ ಅನುಮಾನ. ಒಟ್ಟಾರೆ ಅನುಮಾನ ಅಂದರೆ ತರ್ಕ ಮಾಡಬೇಕಾದ್ರೆ ಬೇಸ್ ಬೇಕು. ಅದರ ಬೇಸ್ ಏನು ಅಂದರೆ ಪ್ರತ್ಯಕ್ಷ ಹಾಗೂ ಆಗಮ ಎರಡೇ. ನಿಯತತ್ವಂ ಕ್ವಚಿತ್ ಭವೇತ್. ಕೆಲವೊಮ್ಮೆ ನಾವು ಈ ಅನುಮಾನ ಪರ್ಫೆಕ್ಟ್ ಆಗಿರೋದನ್ನು ನೋಡುತ್ತೇವೆ. ಕ್ಲಾಸಿಫಿಕೇಶನ್ ಅನುಮಾನ
ಅನುಮಾನದ ಕ್ಲಾಸಿಫಿಕೇಶನ್ ಏನಿಲ್ಲ, ಊಹೆ. ನೀವು ನಾವು ಸಾವಿರ ರೀತಿಯಲ್ಲಿ ಅನುಮಾನ ಮಾಡ್ತಾ ಇರ್ತೀವಿ ಪ್ರತಿ ದಿವಸ. ಇವಾಗ ಒಬ್ಬ ಚಲನೆ ಮಾಡುವವನಿಗೆ ಅವನಿಗೆ ಈ ಗಾಡಿ ಇಷ್ಟರಲ್ಲಿ ಹೋಗುತ್ತಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ, ಅದು ಅನುಮಾನವೇ. ಮನೆ ಹೊರಗಡೆ ಬಂದ ಕೂಡಲೇ ಗಾಡಿ ನಿಂತಿದೆ ಅಂದರೆ ಅವನಿದ್ದಾನೆ ಅಂತ, ಇವೆಲ್ಲ ಗೊತ್ತಾಗ್ತಾ ಹೋಗ್ಬಿಡತ್ತೆ. ಫೋನ್ ಮಾಡಿದ್ದಾನೆ, ಮನೆಯಲ್ಲೇ ಇರ್ತೀನಿ ಬಾ ಅಂತ ಹೊರಟೆ, ಚಪ್ಪಲಿ ಇದೆ ಗಾಡಿ ಇಲ್ಲ, ಯಾರೋ ತೊಗೊಂಡು ಹೋಗಿರಬೇಕು, ಇವನು ಮನೆಯಲ್ಲೇ ಇದ್ದಾನೆ. ಈ ಥರ ಎಷ್ಟು ಊಹೆಗಳನ್ನು ಮಾಡಿಬಿಡ್ತೀವಿ ನಾವು ಅಂದರೆ, ಅಸಂಖ್ಯ ಊಹೆಗಳನ್ನು ಮಾಡಿಬಿಡ್ತೀವಿ. ಅದಕ್ಕೆಲ್ಲ ಇವ್ರು ಹೇಳಿದ ರೀತಿಯಲ್ಲಿ ಇವ್ರು ನೋಡಬೇಕಾ ಅನ್ನೋದು ದೊಡ್ಡ ಪ್ರಶ್ನೆ ಅಷ್ಟೇ. ತಾರ್ಕಿಕರು ಏನು ಡಿಸ್ಕ್ರೈಬ್ ಮಾಡಿದ್ರು, ಅನುಮಾನ ಅಂದರೆ ಹೀಗೆ ಹಾಗೆ ನೋಡಬೇಕಾ ಅನ್ನೋದೇ ದೊಡ್ಡ ಪ್ರಶ್ನೆ. ಫ್ಯಾಕ್ಚುಯಲಿ ಆ ರೀತಿ ಏನು ಇವರೆಲ್ಲ ಮಾಡ್ತಾರಲ್ಲ, ತರ್ಕಶಾಸ್ತ್ರ ಓದಿದವರ ಊಹೆ ತೀರಾ ಬಾಲಿಶವಾಗಿರುತ್ತೆ. ಇದು ಕಾಮನ್ ಸೆನ್ಸ್ ಬೇಕು ಅಷ್ಟೇ. ನೀವು ಇನ್ಫ್ಯಾಕ್ಟ್ ಈ ಶರ್ಲಾಕ್ ಹೋಮ್ಸನ್ನು ಓದಿದ್ರಾಯ್ತು, ನೀವು ಈ ತಲಕ್ಷಣಿ ಪಲಕ್ಷಣಿ ಓದೋದ್ರ ಬದಲು ಶರ್ಲಾಕ್ ಹೋಮ್ಸನ್ನು ಓದಿದ್ರಾಯ್ತು. ಯಾಕೆ ನಾನು ಹೇಳ್ತೇನೆ ಅಂದರೆ, ಊಹೆ ಅಷ್ಟೇ. ಊಹೆಗೊಂದು ಬೇಸ್ ಇರುತ್ತೆ, ಕಾಮನ್ ಸೆನ್ಸ್. ಇವಾಗ ನೀವು ವಿಧಿವಿಜ್ಞಾನ ಶಾಸ್ತ್ರ ಇದೆ, ಒಂದು ಕೊಲೆ ಆದರೆ ಹೇಗೆ ಕಂಡುಹಿಡಿತಾನೆ, ಆ ಫಿಂಗರ್ ಪ್ರಿಂಟ್ಸು, ಅದು ಇದ್ದು 108, ಅದೆಲ್ಲ ಅನುಮಾನವೇ, ಊಹೆಯೇ. ಅದೆಲ್ಲ ನೋಡಿ ಪ್ರಯೋಗ ಮಾಡಿ 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 ಎಷ್ಟು ದಿವಸ ಎಷ್ಟು ಹೊತ್ತಾಗಿದೆ ಇವನು ಸತ್ತು, ನಾವು ಬರೋ ಅಷ್ಟೊತ್ತಿಗೆ ಅದು ರಿಪೋರ್ಟು, ಇವನು ಹೆಂಗೆ ಸಾಯಿಸಿರ್ಬೋದು, ಅದೆಲ್ಲ ನಿರಂತರವಾಗಿ ಪ್ರಯೋಗ ಮಾಡಿ 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 ಮಾಡಿದ ಊಹೆ. ಊಹೆ ಪರ್ಫೆಕ್ಟ್ ಆಗ್ತಿದ್ದಾಗೇನೆ ಇಟ್ ವಿಲ್ ಬಿಕಮ್ ಪ್ರತ್ಯಕ್ಷ, ಆರ್ ಇಟ್ ವಿಲ್ ಬಿಕಮ್ ಶಾಸ್ತ್ರ, ಏನು ವಿಧಿವಿಜ್ಞಾನ ಶಾಸ್ತ್ರ ಅಂತ ಅದೊಂದು ಆಗತ್ತೆ. ಅದರಿಂದಾಗಿ ಎಲ್ಲವೂ ಊಹೆ. ಗೌತಮರ ಸೂತ್ರ 2-3 ಅಲ್ಲ, ಅಯ್ಯೋ ಅದು 50 ಪ್ರಮಾಣದ ದೋಷಗಳನ್ನು, ಅದು ಮಾತಿನ ಲಕ್ಷಣವನ್ನು ಹೇಳುತ್ತೆ. ಅದು 2-3 ಥರ ಅಂದರೆ ಅದೇ ಸಾಧರ್ಮ್ಯಾನುಮಾನ ವೈಧರ್ಮ್ಯಾನುಮಾನ ಅಂತಾರೆ ಅಲ್ಲ. ಆ ಥರ ಬೇರೆ ಬೇರೆ ಗ್ರಂಥಕಾರರು ಬೇರೆ ಬೇರೆ ವ್ಯತಿರೇಕಾನುಮಾನ ಅನ್ವಯಾನುಮಾನ ಅಂತಾರೆ. ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ, ಆ ಅನುಮಾನದ ಅಂಗಗಳು ಪಕ್ಷ ಮತ್ತು ಸಾಧ್ಯ ಒಟ್ಟು ಸೇರಿ ಪ್ರತಿಜ್ಞಾ, ಆಮೇಲೆ ಹೇತು, ದೃಷ್ಟಾಂತ, ಉಪನಯ, ನಿಗಮನ ಆಯಿತು, ಅದರಲ್ಲಿ ಬರುವ ದೋಷಗಳು ಎಲ್ಲ ಸೇರಿ ಸುಮಾರು 50 ತರಹದ ದೋಷಗಳನ್ನು ಹೇಳ್ತಾರೆ ಅವರು. 25 ಜಾತಿ, 20 ಏನೋ ಒಂದಿಷ್ಟು ಸಮಥಿಂಗ್ ನಿಗ್ರಹ ಸ್ಥಾನ, ಆಮೇಲೆ 5 ಹೇತ್ವಾಭಾಸಗಳು ಎಲ್ಲ ಸೇರಿ ಸರಿಸುಮಾರು ಮಾತಿನ ದೋಷಗಳು ಮಾತಿನ ಗುಣಗಳು ಆಗತ್ತೆ. ನೀವು ಅದಕ್ಕೆ ಭೋಜನ ಇದನ್ನು ನೋಡ್ತಾ ಇದ್ದರೆ ಮಾತಿನ ಶೈಲಿಗಳು ಎಷ್ಟು ಯಾವ್ಯಾವ ತರಹ ಸುಂದರವಾಗಿ ಮಾತನಾಡಬಹುದು, ಯಾವ್ಯಾವ ತರಹ ಕೆಟ್ಟದಾಗಿರುತ್ತೆ ತರ್ಕ. ಅದಕ್ಕೆ ನೀವು ಪ್ರತ್ಯೇಕ ಗ್ರಂಥಗಳು, ದೊಡ್ಡ ಸಾಗರ, ಅದು ಮುಳುಗೇ ಹೋಗ್ತೀವಿ. ಅಲ್ಲ ಅದೇ ಬೆಲೆ ಕೊಡಬೇಡಿ ಅಂತಾನೆ ಆಚಾರ್ಯರು ಹೇಳ್ತಾ ಇರೋದು. ನಿಮಗೆ ದೇವರನ್ನು ತಿಳಿಲಿಕ್ಕೆ ಇಷ್ಟು ಸಾಕು. ಅಲ್ಲಲ್ಲ ಅದೇ ನಿಮ್ಗೆ ಸಾಕು. ಸಾಕಾಗದೇ ಇರೋರು ಇರ್ತಾರಲ್ಲ. ಇಲ್ಲ ಬೌದ್ಧರು ಬಂದರು. ಬೌದ್ಧರು ಕೂಡ ಅವರವರ ತರ್ಕಶಾಸ್ತ್ರವನ್ನು ಮುಂದಿದ್ದಾರೆ. ಪ್ರಮಾಣ ಕೀರ್ತಿ ಅಂತ ಹೇಳಿ ನಾಗಾರ್ಜುನ ಮಾಧ್ಯಮಿಕ ಕಾರಿಕೆ ಅಂತ ಬರೆದಿದ್ದಾನೆ. ಆಮೇಲೆ ಬೇಕಾಷ್ಟು ಜನ ಬರೆದಿದ್ದಾರೆ. ಉಪಗುಪ್ತ, ವಸುಬಂಧು ಅವರು ಬರೆದಿದ್ದಾರೆ. ಆಮೇಲೆ ಇದು ಜೈನರಲ್ಲಿ ಹೇಮಚಂದ್ರ ಬರೆದಿದ್ದಾನೆ. ಆಮೇಲೆ ಜಿನಭದ್ರ ಸಮಂತ ಬರೆದಿದ್ದಾನೆ. ಆಮೇಲೆ ಇನ್ನೊಬ್ಬ ಪ್ರಸಿದ್ಧ ಸ್ಯಾದ್ವಾದ ಮಂಜರಿ ಲಿಲ್ಲಿಶೇಣ ಸೂರಿ, ಸ್ಯಾದ್ವಾದ ಮಂಜರಿ, ಸ್ಯಾದ್ವಾದ ಚಂದ್ರಿಕಾ, ಎಷ್ಟು ಗ್ರಂಥಗಳಿದೆ ಅವ್ರದ್ದು. ನಿಬ್ಬಣ ಸುತ್ತ, ಗೊಮ್ಮಟ ಸುತ್ತ, ಅಂತ ಗ್ರಂಥಗಳಲ್ಲೂ ಇದೆ. ಆಚಾರ್ಯ ಹೇಳಿದ್ರೆ ವೇದ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ರಪ್ಪ ಇಷ್ಟು ಬೇಕು, ಸಾಕು ಇಷ್ಟು. ಇಲ್ಲ ನಮಗೆ ಪುರುಸೊತ್ತಿದೆ ಅಂದರೆ ಓದ್ರಿ.
ಇಲ್ಲ ಪುರುಸೊತ್ತಿಲ್ಲ, ನಾವು ಬೇರೆ ಒಂದು ಕೆಲಸವನ್ನು ಮಾಡಿ ವೇದವನ್ನು ವೇದ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆಯ್ತಪ್ಪ, ಹಾಗಾದರೆ ಆಚಾರ್ಯರು ಸಾಕು. ಮತ್ತು ಆಚಾರ್ಯನ ಪರೀಕ್ಷೆ ಮಾಡೋಕ್ಕಾರೆ ಅದೇ ಜೀವನ, ಅಧ್ಯಯನವೇ ಜೀವನ ಅಂತ ಹಾಗೆ. ಆದರೆ ಅವನನ್ನು ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಬೇಕಾಗುತ್ತೆ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಜೀವಿಕೆ, ಇನ್ನೊಂದು ತಿಳುವಳಿಕೆ, ಎರಡು. ಈ ಎರಡು ಏನು ಬೇಕು, ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನು ಬೇಕೋ ಅದನ್ನು ನೋಡಬೇಕು. ಏನಾಗುತ್ತೆ, ಕೆಲವೊಮ್ಮೆ ನಮ್ಮ ಜೀವಿಕೆ ಒಂದು ಆರಿಸ್ಕೊಳ್ತೇವೆ, ಹತ್ತಿರವಾಗಿರುವ ಜೀವಿಕೆ ಶಾಸ್ತ್ರದ ಕಡೆ ಒಲವೇ ಹೊರಟೋಗುತ್ತೆ. ಉದಾಹರಣೆಗೆ ಪೌರೋಹಿತ್ಯ, ವಿಪರೀತ ಪೌರೋಹಿತ್ಯಕ್ಕೆ ಹೋಗ್ತಾ 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 ಶಾಸ್ತ್ರದ ಬಗ್ಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಮ್ಮೆ ಆ ಡೇಂಜರಸ್ಸು ಇದೆ. ಆಮೇಲೆ ಯಾವುದೋ ಒಂದು ಕಡೆ ತರ್ಕಶಾಸ್ತ್ರ, ಇದು ಸೇಮ್ ತರ್ಕಶಾಸ್ತ್ರಕ್ಕೂ ಅದೇ ಅಪ್ಲೈ ಆಗುತ್ತೆ. ತರ್ಕಶಾಸ್ತ್ರ, ವಿದ್ವದ್ಗೋಷ್ಠಿ ಸಾಕು, ಅದಕ್ಕೆ ಬೇಕಾದಷ್ಟು ನೋಡಿಕೊಂಡ್ರೆ ಸಾಕು ಅಂತ ಅನ್ನಿಸಿಬಿಡುತ್ತೆ. ಇನ್ಫ್ಯಾಕ್ಟ್ ಯಾರೂ ಕೂಡ ತರ್ಕದ ಸೆಳೆತದಿಂದ ಮಧ್ವ ಸಿದ್ಧಾಂತಕ್ಕೆ ಬಂದವರಿಲ್ಲ. ಮಧ್ವ ಸಿದ್ಧಾಂತಕ್ಕೆ ಬಂದವರು, ಮಧ್ವ ಸಿದ್ಧಾಂತವನ್ನು ಉಸಿರಾಗಿಸಿಕೊಂಡವರು ಯಾರು ಅಂತಂದರೆ, ನಾವು ದೇವರನ್ನು ತಿಳ್ಕೊಳ್ಬೇಕು. ದೇವರನ್ನು ತಿಳಿಲಿಕ್ಕೆ ವೇದ ಅನಿವಾರ್ಯ. ವೇದವನ್ನು ತಿಳ್ಕೊಳ್ಬೇಕು. ವೇದವನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೊಂದು ಅಧ್ಯಯನದ ಶಿಸ್ತು ಇದೆ. ಅದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ಅದನ್ನು ನೋಡ್ಕೊಳ್ಳಿಕ್ಕೆ ಬಂದು ಬಹಳ ಜನ ಮಾಧ್ವರಾಗಿದ್ದಾರೆ ವಿನಃ ಯಾರೂ ಕೂಡ ತರ್ಕಶಾಸ್ತ್ರವನ್ನು ಓದಿ ಮಧ್ವ ಸಿದ್ಧಾಂತದಲ್ಲಿ ಆಳ ಅಗಲಗಳನ್ನು ಪಡೆದವರಿಲ್ಲ. ಅವರನ್ನ ಮಧ್ವ ಸಿದ್ಧಾಂತ ಓದಲಿಕ್ಕೆ ಪುರುಸೊತ್ತಾಗದೆ ಹಾಗಾಗಿ ಸುತ್ತೋಗ್ತಾ ಇದ್ದಾರೆ, ಹಾಗೆ ಸಾಯ್ತಾರೆ. ಮಹಾಭಾರತ ಓದದೆ ಸತ್ತ ಸಾವಿರಾರು ಜನ ಪುರೋಹಿತರು, ಮಹಾಭಾರತ ಓದದೆ ಸತ್ತ ಸಾವಿರಾರು ಜನ ಸುಧಾ ಪಂಡಿತರನ್ನು ನಾನು ತೋರಿಸ್ತೇನೆ. ಕಾರಣ ಇಷ್ಟೇ, ಅವರು ಮುಖ್ಯವಾಗಿದ್ದನ್ನು ನಾವು ಪಡ್ಕೊಳ್ಬೇಕು ಅಂತ ಇರಲ್ಲ. ಭಾಗವತದ ಶುದ್ಧ ಪಾಠದ ಬಗ್ಗೆ ಯಾರು ಮೊದಲು ಗಮನಿಸ್ತಾ ಇದ್ದದ್ದು? ಅದು ಬೇರೆ ಇದು ಬೇರೆ ಇತ್ತು, ಏನೋ ಹೇಳ್ಕೊಂಡು ಹೋಗ್ತಾ ಇದ್ರು. ಯಾಕೆ ಹೇಳಿದ್ದು ಅಂದರೆ, ಹೀಗಾಗಬಾರದಿತ್ತು ನಮ್ಮಲ್ಲಿ. ನಾನು ಹೀಗೆ ಹೇಳುವ ಪ್ರಸಂಗ ಬರಬಾರದಿತ್ತು, ಬಂದಿದೆ. ಇದೇನು ಸಂತೋಷದಿಂದ ಕುಂತ್ಕೊಂಡು ಹೇಳ್ತಾ ಇಲ್ಲ, ದುಃಖ ಪಟ್ಕೊಂಡು ಹೇಳ್ತಾ ಇದ್ದೀನಿ. ಆಚಾರ್ಯರ ಸಿದ್ಧಾಂತ ಎಷ್ಟು ಅದ್ಭುತ, ಅದನ್ನು ನೋಡ್ತಾ ಇಲ್ವಲ್ಲ ಅಂತ. ಯಾವುದು ಹತ್ತಿರ ಬಂದು ದೂರ ಉಳಿದವರಿದ್ದಾರೆ. ಲೌಕಿಕ ಶಾಸ್ತ್ರಗಳನ್ನು ಓದಿ ಜೀವಿಕೆಯನ್ನು ಮಾಡ್ತಾ, ಇಲ್ಲ ಇದರ ಬಗ್ಗೆ ಗಮನ ಆಚಾರ್ಯರು ಅವ್ರದನ್ನು ಕೇಳಬೇಕು ಅನ್ನುವ ಬಯಕೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಆಚಾರ್ಯರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುವವರಿದ್ದಾರೆ. ಸರಿ, ನಾವು ಯಾವ ದಾರಿ ಹತ್ತಿರ ಅಂತ ನೋಡಿದ್ರೆ ಇದು ದೂರ ಉಳಿದು ಬಿಡ್ತೇವೆ. ಯಾವುದು? ನಾವು ಈ ಶಾಸ್ತ್ರಗಳನ್ನು ಓದ್ತೇವೆ, ವಿದ್ವದ್ಗೋಷ್ಠಿಯಲ್ಲಿ ತೊಡಗ್ತೇವೆ ಅಂತನೂ ಅವರು ದೂರ ಉಳಿಯೋದು ಕಾಣುತ್ತೆ. ಲೌಕಿಕ ಶಾಸ್ತ್ರಗಳನ್ನು ಓದಿ ದೇವರತ್ತ ತುಡಿಯುವವರು ಈ ಮಧ್ವರ ಶಾಸ್ತ್ರಕ್ಕೆ ಬರ್ತಾರಲ್ಲ, ಅವ್ರ ಹತ್ರಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರೇನಾದರೂ ಇವ್ರನ್ನ ಸೇರಿಕೊಂಡ್ರೆ ಇವರು ದೂರ ಆಗೋಗ್ತಾರೆ. ಪುಣ್ಯ ಬಂದರೆ ಸಾಕು, ಉಪನ್ಯಾಸದಿಂದ ನಾವೇನು ಕೇಳೋದು ಬೇಕಿಲ್ಲ, ನಮ್ಮ ನಾಲೆಜನ್ನು ನಾವು ಎಕ್ಸಾಮಿನ್ ಮಾಡೋದು ಬೇಕಿಲ್ಲ. ಈ ತರಹದವರು ಇರೋರು ಇದ್ದಾರೆ. ಏನು ಹೇಳ್ತಾರೆ, ಹೋಗಿ ನಾವು ಈ ಒಂದು ಈವೆಂಟ್, ರಾಯರ ಆರಾಧನೆ ಎನ್ನುವ ಈವೆಂಟ್, ಅದಕ್ಕೆ ಗಮನಿಸಿ ಬಂದರೆ ಆಯಿತು, ನಾವು ಮಾಧ್ವರ ಆಗಬೇಕು ಅಂತಂದರೆ ಈ ತರಹ ಮಾಡಬೇಕು ಅಂತನ್ನೋರು ಇದ್ದಾರೆ. ನಾವು ಮಾಧ್ವರ ಆಗಬೇಕು ಅಂತಂದರೆ ಇಷ್ಟು ಮಾಡಬೇಕು ಅಂತ ಏನೋ ಒಂದು ಕ್ರಿಯೆ ಇಟ್ಕೊಂಡಿರ್ತಾರೆ. ಅಷ್ಟು ಮಾಡಿಬಿಟ್ರೆ ಮಾಧ್ವರು ಮುಗೀತು. ಮಧ್ವರು ಓದಬೇಕು ಅಂತಲ್ಲ. ಅದರಲ್ಲಿಯೂ ನಾವು ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ದರೆ ಅದರಲ್ಲಿ ಮಡಿ ಮಾಡಿದ್ರೆ ಸಾಕು, ಇದ್ದಲವರೆಲ್ಲ ಅಡುಗೆ ಮಾಡಿದ್ರೆ ಸಾಕು, ಈ ಲೆವೆಲ್ಲಿನ ತನಕ ಇದೆ. ಹೊರಗಡೆ ಅವ್ರದ್ದು ಏನೇನೇನೋ ಐಡಿಯಾಗಳಿರುತ್ತೆ, ಅವ್ರಿಗೇನು ಗೊತ್ತಿರಲ್ಲ ಪಾಪ. ಯಾಕೆಂದ್ರೆ ನಾವು ಮಧ್ವರನ್ನು ನೇರವಾಗಿ ನೀವು ಓದಿ ಅನುಭವಿಸಿ ಅಂತ ಕೊಡಲೇ ಇಲ್ಲ. ನಮ್ಮದು ತಪ್ಪಿದೆ, ನಮ್ಮದೇ ತಪ್ಪಿರೋದು, ಅವ್ರದ್ದಲ್ಲ.
ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳಲೇಬಾರದು. ಹೇಳಿ ಆನಂದ ಪಡುವುದು ಹೇಗಿದೆ? ಓ ದೇವರು ಅಂದರೆ ಇದು ಪ್ರಧಾನ ಪುರುಷೇಶ್ವರ, ಲೋಹಿತಾಕ್ಷ, ಪ್ರತರ್ಧನ. ಆ ಗುಣವನ್ನು ಅನುಸಂಧಾನ ಮಾಡೋದು ಹೇಗಿದೆ? ಅದರಿಂದ ತಪ್ಪುಗಳು ಆಗಿದೆ ತಪ್ಪುಗಳು. ಆದರೆ ಈ ಶಾಸ್ತ್ರಗಳಲ್ಲಿ ತೊಡಗಿ, ತರ್ಕಾದಿ ಶಾಸ್ತ್ರಗಳಲ್ಲಿ ತೊಡಗಿ ದೇವರನ್ನು ಮುಟ್ಟದೇ ಇರೋದು ದುರಂತ. ಬೇರೆ ಶಾಸ್ತ್ರಗಳಲ್ಲಿ ತೊಡಗಿ ಅಯ್ಯೋ ಪಾಪ, ಅನುಕಂಪಾ ವಿಷಯ, ಪಿಟಿಯಬಲ್ ಅಷ್ಟೆ. ಹೀಗಾಗತ್ತೆ. ಅತ್ರ ಬೇರೆ 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 ಇದು ತರ್ಕತೆ ಇದು ಪಾಠ ಮಾಡಿದ್ರೆ ಭಗವತ್ ದಾರಿ ಹೋಗಕ್ಕೆ ಎಷ್ಟು ವೇಸ್ಟ್ ಆಯ್ತದೆ. ಖಂಡಿತ ಅದನ್ನೇ ಹೇಳ್ತಾ ಇರೋದು. ತರ್ಕಶಾಸ್ತ್ರದ ದಾರಿಯಲ್ಲಿ ಹೋಗ್ತಾ ಇದ್ರೆ, ಮೀಮಾಂಸಾ ಶಾಸ್ತ್ರದ ದಾರಿಯಲ್ಲಿ ಹೋಗ್ತಾ ಇದ್ರೆ, ಅದನ್ನೇ ನಾ ಹೇಳಿದ್ದು. ಅದೇ ಮಹಾಭಾರತನೇ ಓದ್ದೆ ಸತ್ತೋಗೋರು 1000 ಜನ ತೋರಿಸ್ತೇನೆ ನಾನು. ಯಾಕೆ ಇದು ಸಾಂಪ್ರದಾಯಿಕರಾಗಿ ಸಂಪ್ರದಾಯ ಅಂತ ಹೇಳಿಕೊಂಡು ನಾವು ಇದನ್ನು ಓದ್ದೆ ಹೋಗ್ತಾ ಇದ್ದೇವಲ್ಲ ಅನ್ನೋ ಎಚ್ಚರವೂ ಅವ್ರಿಗಿಲ್ಲ ಪಾಪ. ಅತ್ರಚ ಉಪಜೀವ್ಯತ್ವೇನ ಪ್ರಮಾಣ ಪ್ರಾಬಲ್ಯಾತ್ ಭೇದ ಏವ ತಾತ್ಪರ್ಯಂ ಯುಕ್ತಂ. ಅದಕ್ಕೆ ನಾನು ಇಷ್ಟು ಅಂತ ಹೇಳಿ ಒಂದು ಮಧ್ವಾಚಾರ ಮಾತು. ಅದಕ್ಕೆ ಈಗ ಭೇದವೇ ಪ್ರಬಲ, ಭೇದ ಇದೆ ಅನ್ನಲಿಕ್ಕೆ ಪ್ರತ್ಯಕ್ಷವೇ ಸಾಕ್ಷಿ. ಎಲ್ಲರ ಅನುಭವಕ್ಕೆ ಬರ್ತಾ ಇದೆ, ಭೇದ ಇದೆ, ದ್ಯಾರ್ ಇಸ್ ಎ ಡಿಫರೆನ್ಸ್ ಅಂತ ಪ್ರತಿಯೊಬ್ಬರಿಗೂ. ಕಥಂಚ ಅನುವಾದಕತ್ವ ಭೇದಸ್ಯ ಪ್ರಮಾಣೇನ ಸಿದ್ಧವು. ಪ್ರತ್ಯಕ್ಷದಿಂದಲೇ ಭೇದ ಅನುಭವಕ್ಕೆ ಬರ್ತಾ ಇದೆ. ಅದನ್ನು ಹೇಗೆ ನೀವು ಅನುವಾದ ಅಂತೀರಾ? ವೇದದಿಂದ ಭೇದದ ಅನುಭವ ಬರಲ್ಲ. ಪ್ರತ್ಯಕ್ಷಕ್ಕೆ ಅದು ಪೋಷಕ, ಅದು ಅನುಮಾನಕ್ಕೆ ಭೇದದ ಅನುಭವ ಬರಲ್ಲ. ಯಾಕೆಂದರೆ ಮಾತನಾಡುವವನ ತಲೆಯ ಮೇಲಿರುವುದು ತರ್ಕ. ಅವನು ದುರ್ಬಲವಾಗಿರುವ ಒಂದು ಪ್ರಶ್ನೆಯನ್ನು ಅತ್ಯಂತ ದುರ್ಬಲನಿಗೆ ಹಾಕ್ಬಿಟ್ರೆ, ಅಯ್ಯೋ ನನಗಿದು ಗೊತ್ತೇ ಆಗಲಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಅವನು. ಪುರೋಹಿತರೊಬ್ಬರು, ಅವರಿಗೆ ಅವರಪ್ಪ ಕೇಳಿದ್ರು, ಅಲ್ಲಪ್ಪ ನೀವು ಅಂತರ್ಯಾಮಿ ಅಂತೀರಾ, ಶಿವ ಅಂತರ್ಯಾಮಿಣಿ ಸಂಕರ್ಷಣಾಯ ಇದಂ ಪಾದ್ಯಂ ಅಂತೀರಾ, ಒಂದೇ ತಟ್ಟೆಯಲ್ಲಿ ಇಬ್ಬರಿಗೆ ಊಟಕ್ಕೆ ಹಾಕಬಹುದೇ? ನೀವು ಹಂಗೆ ಹಾಕಿದಾಗ ಆಯ್ತಲ್ಲ. ಒಂದು ತಟ್ಟೆ ಇಟ್ಟು ಅದರಲ್ಲಿ ಅನ್ನವನ್ನು ಹಾಕಿ ಅಥವಾ ಒಂದು ಪಾತ್ರೆಯಲ್ಲಿ ಶಿವ ಅಂತರ್ಯಾಮಿ ಪೂಜೆ ಮಾಡ್ತೀರಾ ಅಂದ್ರೆ ಮಧ್ವಾಚಾರ ಹಾಗೆ ಹೇಳಿದಾಗ ಆಯಿತು. ಒಂದೇ ತಟ್ಟೆಯಲ್ಲಿ ಇಬ್ಬರು ಊಟಕ್ಕೆ ಹಾಕ್ತೀರಾ? ಹೋ ಅಂತ ಇವನು ತಲೆ ಬಿಸಿ ಆಯಿತು. ಇವನು ಓದ್ತಾ ಇದ್ದ ವಿಷ್ಣು ತತ್ವ ನಿರ್ಣಯದಲ್ಲಿ ಉತ್ತರ ಇಲ್ಲ. ಇವನು ಓದ್ತಾ ಇದ್ದ ಪಂಚಲಕ್ಷಣದಲ್ಲಿ ಉತ್ತರ ಇಲ್ಲ, ತರ್ಕ ಸಂಗ್ರಹ ದೀಪಿಕೆಯಲ್ಲಿಲ್ಲ, ತರ್ಕ ಸಂಗ್ರಹದಲ್ಲಿಲ್ಲ, ಸಿದ್ಧಾಂತ ಕೌಮುದಿಯಲ್ಲಿ ಬರಲಿಲ್ಲ, ತಲೆ ಬಿಸಿ ಆಗೋಯ್ತು. ನಾನು ಹೇಳಿದೆ ಅದು ಬಾಲಿಶ ಅಪ್ಪ, ಹಾಗೆ ಕೇಳಲೇಬಾರದು. ಯಾಕೆ ಅಂದರೆ ಇದು ಊಟ ಅಂದರೆ ಭೌತಿಕ ಅಲ್ಲ, ನಿವೇದನೆ, ಊಟವೇ ಅಲ್ಲ ಅದು ಫಸ್ಟ್ ಆಫ್ ಆಲ್. ಮತ್ತು ನಾವು ಉಂಡಿದ್ದರಲ್ಲಿಯೂ ಕೂಡ ದೇವರು ನಮ್ಮ ಒಳಗಡೆ ನಿಂತು ನಮಗೆ ಆ ಕ್ರಿಯೆಯನ್ನು ಮಾಡಿಸುವಾಗ ಅವನ ರಸವನ್ನು ಮಾತ್ರ ತಗೊಳ್ತಾನೆ. ಆ ಶಕ್ತಿ ಇದೆ. ನಮಗೆ ಇಲ್ಲಿ ನೇರವಾಗಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಸಾಂಕೇತಿಕವಾಗಿ ಅಲ್ಲಿ ಮಾಡೋದು. ಮೊದಲು ಅಲ್ಲಿ ಮಾಡಿದ್ದೇ ಅಲ್ಲಿ ಮಾಡದೇನೆ ಇಲ್ಲಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಮಾಡಿ ಇಲ್ಲಿ ಮಾಡ್ತಾ ಇರೋದು. ನೇರವಾಗಿ ನೀನು ಊಟ ಮಾಡಬೇಕಾದ್ರೇನೆ ದೇವರು ಇಲ್ಲಿ ರಸರೂಪನಾಗಿದ್ದು ನನಗೆ ಸುಖವನ್ನು ನೀಡುತ್ತಾ ಇದ್ದಾನೆ. ಈ ರಸದ ಒಳಗಡೆ ಇರುವ ರೂಪ ಈ ನನ್ನ ಒಳಗಡೆ ಇರುವ ರೂಪದೊಂದಿಗೆ ಐಕ್ಯವನ್ನು ಹೊಂದಿದೆ ಅಂತ ಅಂದ್ಕೊಂಡು ಬಿಟ್ರೆ ನೀನು ನೈವೇದ್ಯ ಇಲ್ಲಿ ಹೊರಗಡೆಯಿಂದ ಹೀಗೆ ತುಳಸಿ ಹಾಕಿ ನೈವೇದ್ಯ ಮಾಡೋದೇ ಬೇಕಿಲ್ಲ. ನಮಗೆ ಅಷ್ಟು ಅನುಸಂಧಾನದ ಎತ್ತರ ಇಲ್ಲ. ಅದರಿಂದಾಗಿ ನಾವು ಹೊರಗಡೆ ಒಂದು ಅನ್ನ ತರಿಸಿ ಅನ್ನ ಮಾಡಿ ಅದನ್ನು ದೇವರ ಪ್ರತಿಮೆಯ ಮುಂದೆ ಇಟ್ಟು ಆ ದೇವರ ಪ್ರತಿಮೆಯ ಒಳಗಡೆ ಇರುವ ಭಗವಂತನಿಗೆ ನಾವು ಒಪ್ಪಿಸೋದು ಅಂತ ಹೇಳಿ ಮಾಡಿ ನಾವು ತಗೊಳ್ಳೋದು. ನಾವು ಮಾಡಬೇಕಾದ್ರೂ ಯಾಕೆ ಪರಿಷೇಕ ಮಾಡೋದು?
ಈಗಾಗಲೇ ಅದು ದೇವರಿಗೆ ಸಮರ್ಪಣೆ ಆಗೋಗಿದೆ, ಆದರೆ ಯಾಕೆ ಸಮರ್ಪಣೆ ಮಾಡ್ತಾ ಇದ್ದೀರಾ? ನಾವು ಮಾಡೋದು ಸಮರ್ಪಣೆಗೆ, ಯಾಕೆ ಮಾಡ್ತಾ ಇದ್ದೀರಾ? ಅದಕ್ಕೆಲ್ಲ ಉತ್ತರ ಏನು? ಸಾಂಕೇತಿಕ. ಅಪ್ಪ, ಇದರಿಂದ ನೀನು ಅನುಸಂಧಾನ ಮಾಡಬೇಕಾದದ್ದು ಬೇರೆ, ನಮ್ಗೆ ಅದೇ ಗೊತ್ತಿರಲ್ಲ. ಹೀಗಾಗಿ ಬಿಡುತ್ತೆ ಸಮಸ್ಯೆ. ಅದರಿಂದ ನಾವು ಏನಕ್ಕೋ ಹೋಗ್ತಾ ಇದ್ದೀವಿ. ವೇದ ಅನ್ನೋದು ಭೇದವನ್ನು ತಿಳಿಸಲ್ಲಪ್ಪ, ಇದ್ದ ಭೇದವನ್ನು ನಿನ್ನ ಅನುಭವಕ್ಕೆ ತಂದು ಕೊಡುತ್ತೆ. ನಿನ್ನ ಭೇದ ಗೊತ್ತಾಗೋದು ನಿನ್ನ ಸ್ವರೂಪಭೂತ ಪ್ರಜ್ಞೆಯಿಂದಲೇ. ಭೇದ ಸಿದ್ಧ ಸಿದ್ಧೌಚ ಕಥಮ ಭೇದ ವಾಕ್ಯಸ್ಯ ಅಭಾದ. ಭೇದ ಸಿದ್ಧಿಯಾದಾಗ ಅಭೇದ ವಾಕ್ಯವನ್ನು ನೀನು ಪ್ರತ್ಯಕ್ಷದಿಂದ ಮಾತನ್ನು ತಿದ್ದಬೇಕು, ಮಾತಿನಿಂದ ಪ್ರತ್ಯಕ್ಷವನ್ನು ತಿದ್ದೋದಲ್ಲ. ಬೆಂಕಿ ತಣ್ಣಗಿದೆ ಅಂತ ಯಾರೋ ಒಬ್ಬ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿದರೆ ಓಹೋ ಸುಡೋದನ್ನೇ ತಣ್ಣು ಅಂತ ಅರ್ಥ ಮಾಡ್ತಾರೆ ಅಂತ ಹಾಗೆ ಮಾಡೋದಲ್ಲ. ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಪ್ರತ್ಯಕ್ಷಕ್ಕೂ ಮಾತಿಗೂ ವಿರೋಧ ಬಂದಾಗ ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಮಾತಿಗೆ ಬೇರೆ ಅರ್ಥವನ್ನು ಹೇಳಬೇಕು. ಬೆನ್ನಿನಲ್ಲಿ ಚೂರಿ ಹಾಕ್ಬಿಟ್ರು ಅಂದರೆ ಹಿಂದೆ ಹೋಗಿ ನೋಡೋದಲ್ಲ, ಮೋಸ ಮಾಡಿಬಿಟ್ರು ಅಂತ ತಾತ್ಪರ್ಯ. ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯಾ ಅಂತಂದ್ರೆ ಕತ್ತಿ ಹಿಡ್ಕೊಂಡು ಅದನ್ನು ಇದು ಕಪ್ತರ ಮೇಲ್ಗಡೆ ಇಟ್ಬಿಟ್ಟಿದ್ದಾನೆ ಅಂತಲ್ಲ, ನನ್ನ ಪ್ರೀತಿಗೆ ಪಾತ್ರನಾಗಿದ್ದಿ ಅಂತ ಅರ್ಥ. ಇವೆಲ್ಲ ಇಲ್ಲಿ ನಾವು ಸಾವಿರ ಅರ್ಥ ಮಾಡ್ತೇವೆ. ಹೀಗೆ ಸರಕ್ತೆ ವೇದದಲ್ಲಿ ಯಾಕೆ ಆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬರಲ್ಲ ನಿಮಗೆ? ವೇದ ನಿಮ್ಮ ಭಾಷೆ ಅಲ್ಲ. ಅದರಿಂದಾಗಿ ವೇದ ನಮ್ಮ ಭಾಷೆ ಆಗಬೇಕಾದ್ರೆ ನಾವು ಆ ಪಕ್ವತೆಯನ್ನು ಪಡಿಬೇಕು. ಪಕ್ವತೆಯನ್ನು ಪಡೆಯದೇ ಹೋದಾಗ ಇದಾಗುತ್ತೆ. ಎಲ್ಲರೂ ಕೇಳೋದುಂಟು, ಮಧ್ವಾಚಾರ್ಯರು ಬಹಳ ಕೋಟ್ ಮಾಡ್ತಾ ಇದ್ದಾರೆ ಅಂತ. ಹೌದು, ನಿಮಗೆ ಒಬ್ಬ ಎವಿಡೆನ್ಸ್ ಕೊಟ್ಟರೆ ನಿಮಗೆ ಅದ್ರ ಮೇಲೆ ಸಂದೇಹ. ಎವಿಡೆನ್ಸೇ ಇಲ್ಲದೆ ವ್ಯಾಖ್ಯಾನ ಬರೆದುಬಿಟ್ರೆ ನಿಮಗೆ ಅದು ಪೂಜ್ಯ. ಅದು ಹೆಂಗದು? ಇದು ಜನಗಳ ರೀತಿಯೇ ವಿಚಿತ್ರ. ಯಾವನಾರೊಬ್ಬ ಎವಿಡೆನ್ಸ್ ಕೊಟ್ಟರೆ ಕಪಾಲ ಕಲ್ಪಿತ ಅಂತಾರೆ. ಎವಿಡೆನ್ಸೇ ಕೊಡದೆ ಹೋದರೆ ಕಲ್ಪಿತ ಅಲ್ಲ. ಇವ್ರಿಗೆ ಅದನ್ನು ಸಮರ್ಥನೆ ಮಾಡ್ತಾರೆ. ಇಲ್ಲ, ಇವ್ರು ಕರೆಕ್ಟ್. ಅವ್ರು ಯಾವ ಎವಿಡೆನ್ಸು ಕೊಡಲಿಲ್ಲ. ಆಚಾರ್ಯರಿಗಿಂತ ಹಿಂದಿನವರು ಆಚಾರ್ಯರು ಮಾತ್ರ ಎವಿಡೆನ್ಸ್ ಕೊಟ್ಟಿದ್ದು. ಅದನ್ನು ಒಪ್ತೀರಾ ಅಂದರೆ ಇದನ್ನು ಒಪ್ಪ್ರಿ. ಹೀಗಾಗಿ ನಚ ಅಪ್ರಮಾಣ ಸಿದ್ಧೇನ ಅನುವಾದಿತ್ವ ಪ್ರಮಾಣಕ್ಕೆ ಭವತಿ. ಪ್ರಮಾಣ ಸಿದ್ಧ ಯಾವುದಲ್ಲವೋ ಅಂದರೆ, ಉದಾಹರಣೆಗೆ ಪ್ರತ್ಯಕ್ಷವನ್ನು ನಾವು ನೆಚ್ಚಿದಾಗ ಪ್ರತ್ಯಕ್ಷದಲ್ಲಿರೋದನ್ನೇ ಹೇಳಿದ್ರೆ ಮತ್ತೆ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳಬೇಕು. ಅದನ್ನು ಅನುವಾದ ಅಂತ ಕರೀತಾರೆ. ಅನುವಾದವೂ ಕೂಡ ಎಲ್ಲ ಕಡೆ ದೋಷ ಅಲ್ಲ. ನಾವು ಹೇಳಿದ್ದ ನಮ್ಮ ಉಪಾಧ್ಯಾಯ ಹೇಳಿದ್ದನ್ನು ಮಕ್ಕಳು ಅನುವಾದಿಸ್ತಾರೆ ಅಂದರೆ ಮತ್ತೆ ಹೇಳ್ತಾರೆ. ದೋಷನ ಅದು? ಎಲ್ಲಿ ದೋಷ? ಪ್ರಮಾಣಗಳ ನಡುವೆ ವಿರೋಧ ಬಂದಾಗ ದೋಷ. ಎಲ್ಲಿ ಬೇಕಿಲ್ಲ ಅದನ್ನು ಗಮನಿಸಬೇಕು. ಎಲ್ಲಿ ಬೇಕಿದೆ ಅನುವಾದ ಅಲ್ಲೂ ಗಮನಿಸಬೇಕು. ಒಂದು ಸಂಗತಿ ಒಂದು ಪ್ರಮಾಣದಿಂದ ಸಿದ್ಧವೇ ಆಗಿಲ್ಲ ಅಂದರೆ ಅನುವಾದಿತ್ವ ಎಲ್ಲಿಂದ ಬಂತು? ಇನ್ನೊಂದು ಪ್ರಮಾಣದಿಂದ. ಎಲ್ಲ ಗಮನಿಸಬೇಕಾಗತ್ತೆ. ದುರ್ಬಲತ್ವೇತ ಭೇದ ಪ್ರಮಾಣಸ್ಯ ಆಭಾಸತ್ವಾತ್ ನ ಭೇದವಾಕ್ಯಾನಾಂ ಅನುವಾದಿತ್ವ. ಭೇದ ಪ್ರಮಾಣ ದುರ್ಬಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ದೌರ್ಬಲ್ಯ? ನಮ್ಮ ಅನುಭವವೇ ಭೇದವಾಕ್ಯವನ್ನೂ ಸಪೋರ್ಟ್ ಮಾಡೋದು, ಅಭೇದವಾಕ್ಯವನ್ನೂ ಸಪೋರ್ಟ್ ಮಾಡೋದು. ಭೇದ ಪ್ರಮಾಣ ಮಾತ್ರ ದುರ್ಬಲ ಅಂತಂದ್ರೆ ಅಭೇದ ಪ್ರಮಾಣ ದುರ್ಬಲ ಅಲ್ವಾ? ಅದಿರೋದು ಐದೋ ಏನೋ. ಪುರಾಣವನ್ನು ನೀವೇ ಒಪ್ಪಲ್ಲ ಬಿಡಿ. ಪುರಾಣ ಏನು ಯಾವುದೂ ಒಪ್ಪಲಿಲ್ಲ ಅವರು. ಅದ್ರ ಪ್ರಕಾರ ಇವ್ರು ಬೇಕು ಅಂತಾರೆ.
ಅದೆಂಗದು? ಯಾವುದನ್ನೂ ಒಪ್ಪಲಿಲ್ಲ ನೀವು. ಹೀಗಾಗಿ ಭೇದವನ್ನು ಹೇಳುವ ಪ್ರಮಾಣ ದುರ್ಬಲ ಅಂತೀರ. ಆವಾಗ ಅಭೇದವಾಕ್ಯ, ಇದು ಭೇದವಾಕ್ಯ, ವೇದದಲ್ಲಿರುವ ಭೇದವಾಕ್ಯ ಅನುವಾದ ಹೇಗಾಗತ್ತೆ? ವೇದ ಭೇದವನ್ನು ಹೇಳ್ತಾ ಇದೆ, ನೀವು ತಿಳ್ಕೊಂಡಿದ್ದನ್ನು ಅನುವಾದ ಮಾಡಿ ತಪ್ಪು ಖಂಡನೆ ಮಾಡ್ತಾ ಇದೆ ಅಂತ ಎಲ್ಲಿದೆ? ಹಾಗೆಲ್ಲೂ ಇಲ್ಲ. ಅಲ್ಲಿ ಎಲ್ಲ ರೀತಿಯಿಂದ ನೋಡಿದ್ರೆ ಭೇದವನ್ನು ಹೇಳುವ ಮಾತು ನಮ್ಮ ಅನುಭವಕ್ಕೆ ಬರ್ತಾ ಇದೆ, ನಮಗೆ ಜ್ಞಾನ ಬರ್ತಾ ಇದೆ, ಅದೇ ಪ್ರಬಲ ಅಂತಾರೆ. ಏನು ಇದರ ನ್ಯಾಯರತ್ನಾವಳಿ ತತ್ವಮಂಜರಿ ಇದೆ, ಅದನ್ನು ನಾವು ಮತ್ತೆ ನೋಡೋಣ. ಕೃಷ್ಣ